ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ನಾನು ನಿಮ್ಮ ನೆಚ್ಚಿನ ರೇಡಿಯೋಗಳತಿ ಪ್ರಿಯಾಂಕಾ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾವುದೇ ಕೆಲಸ ಆಗಲಿ, ಒಂದು ಸೆಕ್ಸ್ ವರ್ಕ್ ಕೂಡ ಈಸಿ ಅಲ್ಲ, ಅದರಲ್ಲೂ ತುಂಬಾ ಕಷ್ಟಗಳಿರುತ್ತೆ. 2010 ಒಂದು 2050-60 ಕೋವಿಡ್ ಬರೋವರೆಗೂ ಪ್ರಿಯಾಂಕಂದೇ ಹವಾ. ಸುರ 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 ಮೊರ ಸಿಂಗಾರಿ ನಾನು. ವಾವ್, ವಾಟ್ ಎ ವೈಬ್ಸ್. ಕರ್ನಾಟಕ ಗೌರ್ಮೆಂಟ್ ಅವರು 2018ರಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದು. ಯಾವ ರೂಪ ಅದು? ಮಾತೆ ಸಂತೋಷಿ ಮಾತಾ? ಕೋಳಿ ಹುಂಜದ ಮೇಲೆ ಕುಂತಿರುತ್ತಲ್ಲ, ಸೊ ಅದು. ಓಕೆ ಓಕೆ. ನೀವೆಲ್ಲೆಲ್ಲೂ ನೀವೇ? ಹೌದು, ಟ್ರೈನ್ ಮೇಲೆ, ಬುಕ್ಕಲ್ಲಿ. ಆವಾಗ ಗೌರ್ಮೆಂಟ್ ಆ್ಯಡ್ಸ್ಗಳನ್ನ ತುಂಬ ಇದು ಮಾಡ್ತಾ ಇದ್ದೆ ನಾನು. ಸೊ ಇಲ್ಲಿ ನಾವು ಕೂತ್ಕೊಂಡು ನಮ್ಮದು ರೇಡಿಯೋ ಶೋನ ಸ್ಟಾರ್ಟ್ ಮಾಡ್ತೀವಿ, ಲೈವ್ ಮಾಡ್ತೀವಿ ಬೆಳಗ್ಗೆ 8ರಿಂದ 10. ಸೊ ಮೈಕ್ ಮುಂದೆ ಕೂತ್ಕೊಂಡು ಅವತ್ತಿನ ದಿವಸದ ಏನಿದೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ, ಸೊ ಇಲ್ಲಿ ಸಿಸ್ಟಮ್ ಆನ್ ಮಾಡಿ, ಇಲ್ಲಿ ಮಿಕ್ಸರಲ್ಲಿ ನಾವು ಇದು ಮಾಡಿ ಈ ಥರ ಆನ್ ಮಾಡಿ ಮೈಕ್ದು ಮಾಡಿ ಪ್ರತಿಯೊಂದು. ಅಲ್ಲಿ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡುತ್ತಾ? ಹೇಗೆ ಅವರು ಮನೆ ಬಿಟ್ಟು ಬರ್ತಾರಾ? ಯಾವ ರೀತಿ? ಖಂಡಿತ ಅಲ್ಲಿ ಫ್ಯಾಮಿಲಿನೂ ಅಕ್ಸೆಪ್ಟ್ ಮಾಡಿದೆ. ಅವ್ರು ಇಂಡಿವಿಜುವಲ್ ಆಗಿದ್ದು ಲೈಫ್ ಲೀಡ್ ಮಾಡೋರು ಇದ್ದಾರೆ ಅಲ್ಲೂ. ಸೊ ಫ್ಯಾಮಿಲಿಲಿ ಒಪ್ಕೊಂಡು ಫ್ಯಾಮಿಲಿಲೇ ಇದ್ದಾರೆ, ಕೆಲವರು ಕೆಲಸ ಮಾಡ್ಕೊಂಡು ಫ್ಯಾಮಿಲಿಲಿ ಇದ್ದಾರೆ, ಕೆಲವರು ಸಪ್ರೇಟ್ ಫ್ಲಾಟ್ಗಳು ತೊಗೊಂಡು ಇದು ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಥರ ಬಸ್ಸು ಇದೆಲ್ಲ ಇಲ್ಲ, ಏನಿದ್ರು ಕಾರೇ. ಓಕೆ. ಆಪರೇಷನ್ ಎಲ್ಲ ಹೇಗೆ? ಅವ್ರು ಈಸಿಯಾಗಿ ಸಿಗುತ್ತಾ ಅಥವಾ ಹೇಗೆ, ಏನು? ಅಲ್ಲೂ ಈ ತರ ಸಿಸ್ಟಮ್ ಇದೆಯಾ? ಬೇರೆ ಬೇರೆ ಸಿಸ್ಟಮ್ಸ್ ಇಲ್ಲಿ ನಮ್ಮ ಇಂಡಿಯಾದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ನಾನು ನೋಡ್ತೀಯ, ನೀವು ಹಂತವಾಗಿ ಹೋಗ್ತೀರಾ, ಆಶೀರ್ವಾದ ಬೇಕು, ಅಮ್ಮ ಬೇಕು, ಆ ರೀತಿಯಾಗಿ. ಆ ಥರ ಸಿಸ್ಟಮ್ ಇಲ್ಲ, ಆ ಥರ ಸಿಸ್ಟಮ್ ಆಗಲಿ ಅಲ್ಲಿಲ್ಲ. ಅಲ್ಲಿ ಏನಿದ್ರು ಅವರು ಇಷ್ಟ, ಅವ್ರು ಮಾಡಿಸ್ಕೊಳಕ್ಕಾದ್ರೂ ಮಾಡಿಸ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಆ ಥರ ಅಲ್ಲಿ ತುಂಬ ಹೈಫೈ ಆಗಿ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ. ನೀವು ಟ್ರಾನ್ಸ್ ಮೆನ್ನ ಮಾತಾಡ್ಸಿದ್ರಲ್ಲ, ಅವ್ರೇನಾದ್ರು ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಏನೋ ಶೇರ್ ಮಾಡಿದ್ರು? ಹೇಳ್ಕೊಳ್ಳೋವರೆಗೂ ನನಗೆ ಗೊತ್ತಿಲ್ಲ. ಆಸ್ ಎ ನಾನು ಒಂದು ಮ್ಯಾನ್ ಅಂತಾನೆ ಅನ್ಕೊಂಡಿದ್ದು. ಸೊ ಆಮೇಲೆ ಅವ್ರು ಹೇಳ್ಕೊಂಡಾಗ ನನಗೆ ಆಶ್ಚರ್ಯ ಆಗಿ ನನಗೆ ಗೊತ್ತಾಗಿದ್ದು. ಸೊ ಒಂದು ಡೌಟು ಇರಲ್ಲ ಅವ್ರ ಮೇಲೆ, ಇವರು ಟ್ರಾನ್ಸ್ ಮ್ಯಾನ್ ಆಗಿದ್ದಾರೆ ಅಂತ. ಸೊ ಆ ಮಟ್ಟಿಗೆ ಅವರು ಇದು ಮಾಡಿದ್ದಾರೆ. ಅಲ್ಲಿ ನಾವು ಪ್ರೈಡ್ ಆಚರಿಸಿದ್ದು. ಓಕೆ. ಹೋದಂಥ ಜೂನ್ ತಿಂಗಳಲ್ಲಿ ಅಲ್ಲಿ ಪ್ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಪ್ರೈಡಲ್ಲಿ ನಾವು ಭಾಗಿಯಾಗಿದ್ದು. ಇದೆಲ್ಲ ಅಲ್ಲಿದ್ದು. ಸೊ ಅದೆಲ್ಲ ಮೆಮೊರೀಸ್ಗಳು ಅವಾಗವಾಗ ಬರ್ತಾ ಇರುತ್ತೆ. ಸೊ ಇದು ನಾನೇ ಬಿಡಿಸಿದಂಥ ಪೇಂಟ್. ಒಂದು ಫ್ಲವರ್ ಪಾಟ್ ಇಟ್ಕೊಂಡು ಅದನ್ನು ನೋಡಿ ನಾನು ಪೇಂಟ್ ಮಾಡಿದ್ದು. ಓಕೆ. ಇಂಡಿಯಾದಿಂದ ಎಷ್ಟು ಜನ ಹೋಗಿದ್ರಿ? ನಾವು ಒಂದು 6 ಮೆಂಬರ್ಸ್ ಹೋಗಿದ್ವಿ. 6 ಮೆಂಬರ್ಸು ಕೂಡ ಅಲ್ಲಿ ನಮ್ಮ ಒಂದು ಇದನ್ನ ಮಾಡ್ಬಿಟ್ಟು ಬಂದ್ವಿ. ಸೊ ಅದ್ರ ಜೊತೆಗೆ ರನ್ ಮಾಡಿದ್ವಿ. ಕರ್ನಾಟಕದಿಂದ ನೀವೊಬ್ರೆ? ಕರ್ನಾಟಕದಿಂದ ನಾನು ಒಂದು 4-5 ಜನ ಹೋಗಿದ್ವಿ. ಸೊ ನಾನು ಆಗಲೇ ಹೇಳ್ದಂಗೆ ಮ್ಯಾರೇಜ್ಗಳಲ್ಲಿ ಡ್ಯಾನ್ಸ್ಗಳು ಆಡೋದು ಕೂಡ, ಮೆಹಂದಿ ಶಾಸ್ತ್ರಕ್ಕೆ ಹೋಗಿ ಅದನ್ನು ಕೂಡ ನಾವು ಮಾಡ್ತೀವಿ ನಮ್ಮ ಸಮುದಾಯದಲ್ಲಿ. ಡ್ಯಾನ್ಸು ಶಾಸ್ತ್ರಗಳಿಗೆಲ್ಲ ಹೋಗಿ ಬದಾಯಿಗೆ ಹೋಗೋದು. ಇದು ಚೆನ್ನೈಯಲ್ಲಿ ಪೇಂಟ್ ಮಾಡಿದ್ದು, ತಮಿಳ್ನಾಡಲ್ಲಿ. ಏನ್ ಬರೀ ಪೇಂಟಿಂಗೇ ಮಾಡ್ಕೊಂಡಿದ್ದೀರಲ್ಲ? ಇದು ಕರ್ನಾಟಕ ಗೌರ್ಮೆಂಟ್ ಅವರು 2018ರಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದು, ಆಕ್ಟಿವ್ ವಿಮೆನ್ ಸ್ಟೇ ಪ್ರೋಗ್ರಾಮಲ್ಲಿ. ಅದು ಸಾಲು ಮರದ ತಿಮ್ಮಕ್ಕ ಅವ್ರ ಜೊತೆ ನಾನು ಆ ಒಂದು ಅವಾರ್ಡ್ ತಗೊಂಡದಷ್ಟು ಎಷ್ಟು ಖುಷಿ, ಹೆಮ್ಮೆ ಅನಿಸ್ತು, ತುಂಬ ಹ್ಯಾಪಿ ಅನಿಸ್ತು. ಸೊ ಒಟ್ಟಾರೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ನನ್ನ ಲೈಫ್ ಜರ್ನಿಗಳಾಗಿರ್ಬೋದು ಹಂತ ಹಂತವಾಗಿ ತಗೊಂಡು ಹೋಗ್ತಾ ಇದ್ದೀನಿ. ಗುಜರಾತ್ಗೆ ಹೋಗಿ ಮಾತಾ ದೇವಸ್ಥಾನದಲ್ಲಿ ನಾನು ಮಾಡಿರೋದು. ಸಂತೋಷಿ ಮಾತಾ. ನಾವೇನು ಇವತ್ತು ಮಾತಾ ಅಂತ ನಾವು ಪೂಜೆ ಮಾಡ್ತೀವಿ, ಅದು ಅಹಮದಾಬಾದ್ ಗುಜರಾತಲ್ಲಿರುವಂಥ ಬಹುಚರ ಮಾತಾ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿದ್ದು. ಓಕೆ. ಯಾವ ರೂಪ ಅದು ಮಾತೆ ಸಂತೋಷಿ ಮಾತಾ? ಕೋಳಿ ಹುಂಜದ ಮೇಲೆ ಕುಂತಿರುತ್ತಲ್ಲ, ಸೊ ಅದು. ಆ ಒಂದು ಮಾತಾ ದೇವಸ್ಥಾನಕ್ಕೆ ಹೋಗಿ ಸೊ ಕಂಪ್ಲೀಟ್ ಆಗಿ ಮಾಡಿದ್ದು ನಾನು. ಒರಿಜಿನಲ್ಲು ಅಲ್ಲೇ ಇರೋದಾ? ಮೂಲ ದೇವತೆ ಅಲ್ಲೇ ಇರೋದು. ಓಕೆ. ಅಂದರೆ ಅಷ್ಟು ಟ್ರಾನ್ಸ್ ಕಮ್ಯುನಿಟಿ ಅಲ್ಲಿ ಇದೆಯಾ? ಗುಜರಾತಲ್ಲಿ ಜಾಸ್ತಿ ಇದೆಯಾ? ಯಾಕೆಂದ್ರೆ ಅಲ್ಲೇ ಮೂಲ ದೇವಸ್ಥಾನ ಇರೋ ಕಾರಣ ಏನು? ಒಳ್ಳೆ ರೆಸ್ಪೆಕ್ಟ್ ಇದೆ ಅಲ್ಲಿರುವಂಥ ಸಮುದಾಯದವ್ರಿಗೆ. ಅವರೇ ಬಂದು ದೇವಸ್ಥಾನದ ಹತ್ರ ಅವ್ರಿಗೆ ಕಾಸು ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡು ಮಾತಾಜಿ ಮಾತಾಜಿ ಅಂತ ಮಾತಾಡಿಸ್ತಾರೆ. ಅಲ್ಲಿ ಕಾಲಿಗೆ ಬೀಳ್ತಾರೆ. ಸೊ ತುಂಬ ಅಲ್ಲಿ ಗೌರವದಿಂದ ನೋಡ್ಕೊಳ್ತಾರೆ. ಜೊತೆಯಲ್ಲಿ ಅಂತ ತಗೊಂಡಿರೋದು ನಿಮ್ಮಮ್ಮನ. ಓಕೆ. ಅದೊಂದು ಫೋಟೋ ಆದ್ರೆ ಇದೆಯಲ್ಲ ನಿಮ್ಮ ಅದೃಷ್ಟಕ್ಕೆ. ತುಂಬಾ ಜನಕ್ಕೆ ಆ ಫೋಟೋಸೇ ಇರಲ್ಲ. ನಾನು ನಮ್ಮಮ್ಮ ಜೊತೆ ಅದೊಂದು, ಇದು ನಮ್ಮ ಫ್ಯಾಮಿಲಿ ಫೋಟೋ. ನಿಮ್ಮ ತಂಗಿನಾ? ಹಾಂ, ನಮ್ಮ ತಂಗಿ. ನೋಡಿ ಅದೇ ಗೌರ್ಮೆಂಟ್ ಆ್ಯಡ್ ಅಂತ ಹೇಳಿದ್ನಲ್ಲ, ಅವಾಗ ಮೈತ್ರಿದು ಟ್ರೈನ್ ಮೇಲೆಲ್ಲ ಹಾಕಿದ್ದಾರೆ. ಓಕೆ ಓಕೆ. ನೀವೆಲ್ಲೆಲ್ಲೂ ನೀವೇ? ಹೌದು, ಟ್ರೈನ್ ಮೇಲೆ, ಬುಕ್ಕಲ್ಲಿ. ಆವಾಗ ಗೌರ್ಮೆಂಟ್ ಆ್ಯಡ್ಸ್ಗಳನ್ನ ತುಂಬ ಇದು ಮಾಡ್ತಾ ಇದ್ದೆ ನಾನು. ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಂತ ಏನು ಹೇಳಿದ್ನಲ್ಲ, ಅದಿರುತ್ತೆ. ಓಕೆ ಓಕೆ. ಇಂಡಿಯಾ ಫಸ್ಟ್ ಟ್ರಾನ್ಸ್ಜೆಂಡರ್ ರೇಡಿಯೋ ಜಾಕಿ. ಸೊ ಬನ್ನಿ ನಂದಿನಿ ಅವರೇ, ನಾನು ರೇಡಿಯೋ ಜರ್ನಿ, ರೇಡಿಯೋ ಸ್ಟುಡಿಯೋ ಹೆಂಗೆ ಕೂತ್ಕೊಂಡು ನಾನು ಆ್ಯಂಕರಿಂಗ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ರೇಡಿಯೋ ಆ್ಯಕ್ಟಿವ್ CR 90.4 ಕನ್ನಡದಲ್ಲಿ. ರೇಡಿಯೋ ಆ್ಯಕ್ಟಿವ್ 90.4 ಮೆಗಾಹರ್ಟ್ಸ್. 90.4 ಮೆಗಾಹರ್ಟ್ಸ್ ರೇಡಿಯೋ ಸ್ಟೇಷನ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ
ನಾನು ಇವತ್ತು ಟೂರ್ ಮಾಡ್ತಾ ಇದ್ದೀನಿ. ವಾವ್, ವಾಟ್ ಎ ವೈಬ್ಸ್. ಒಳಗಡೆ ಎಂಟ್ರಿ ಆದ ತಕ್ಷಣ ತುಂಬಾ ಬ್ಲೂ ಕಲರ್ ಆಗಿ ಸೆಟಪ್ ಮಾಡಿದ್ದಾರೆ, ಸೌಂಡ್ ಪ್ರೂಫ್ ಎಲ್ಲ ಹಾಕಿದ್ದಾರೆ. ಖಂಡಿತ AC ಕೂಡ ಇದೆ. ಸೊ ಇಲ್ಲಿ ಬಂದು ನಾವು ಗೆಸ್ಟ್ಗಳನ್ನ ಕೂರಿಸಿ ಸೊ ರೆಕಾರ್ಡಿಂಗ್ ಮಾಡೋದು. ಸೊ ಅದಕ್ಕಿಂತ ಮುಂಚೆ ಆನಿಯರ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ಮೈನ್ ಇಂಪಾರ್ಟೆಂಟ್. ಹೌದು. ಸೊ ಇದು ರೇಡಿಯೋ ಆನಿಯರು, ಮತ್ತು ಇದು ಬಂದು ಟ್ರಾನ್ಸ್ಮಿಟರು. 50 ಮೆಗಾ ಫಿಟ್ಸ್ ಕೊಡ್ತಿರೋದು ನಮಗೆ ಭಾರತ್ ಎಲೆಕ್ಟ್ರಾನಿಕ್ ಅವರು. ಸೊ ಇಲ್ಲಿ ನಾವು ಕುತ್ಕೊಂಡು ನಮ್ಮದು ರೇಡಿಯೋ ಶೋನ ಸ್ಟಾರ್ಟ್ ಮಾಡ್ತೀವಿ, ಲೈವ್ ಮಾಡ್ತೀವಿ ಬೆಳಗ್ಗೆ 8ರಿಂದ 10. ಸೊ ಮೈಕ್ ಮುಂದೆ ಕುತ್ಕೊಂಡು ಅವತ್ತಿನ ದಿವಸದ ಏನಿದೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ, ಸೊ ಇಲ್ಲಿ ಸಿಸ್ಟಮ್ ಆನ್ ಮಾಡಿ, ಇಲ್ಲಿ ಮಿಕ್ಸರಲ್ಲಿ ನಾವು ಇದು ಮಾಡಿ ಈ ಥರ ಆನ್ ಮಾಡಿ ಮೈಕ್ದು ಮಾಡಿ ಪ್ರತಿಯೊಂದು ನಾವಿಲ್ಲಿಂದನೇ ಇದು ಮಾಡೋದು. ನೋಡೋಣ ಇವಾಗ RJ ಪ್ರಿಯಾಂಕಾ ಅವರು. ಪ್ರಿಯಾಂಕಾ ಇವಾಗ ಟರ್ನ್ ಬಿಕಮ್ಮೆ RJ ಪ್ರಿಯಾಂಕಾ. ಇದು ಬಂದ್ರೆ ಸಾಕಲ್ವ, ಇಟ್ಕೊಂಡ್ರೆ ಸಾಕಲ್ವಾ, ಒಂದು ಎನರ್ಜಿ ಒಂದು ಪಾಸಿಟಿವ್ ಆಗಿ ಇದಾಗಿರ್ಬೋದು. ಸೊ RJ ಅಂದ ತಕ್ಷಣ ಒಂದು ಇದಿರುತ್ತಲ್ವ ನಮಗೆ. ಸೊ ಆ ಥರ ಇದು ಕಂಪ್ಲೀಟ್ ನಮ್ಮ ಒಂದು ಇದು ಸೆಟಪ್ ಸ್ಟುಡಿಯೋದು. ಓಕೆ, ನಿಮ್ಮದು ಸ್ಟಾರ್ಟಿಂಗ್ ಇಂಟ್ರೋ ಹೇಗಿರುತ್ತೆ? ಸೊ ಅಲ್ಲಿಂದ ಬರ್ತೀನಿ. ಸೊ ಇಲ್ಲಿ ಮೈಕ್ ಆನ್ ಮಾಡ್ಕೋತೀನಿ, ಇಲ್ಲಿ ಟ್ರಾನ್ಸ್ಮಿಟರ್ ಏನೆಲ್ಲ ಇದನ್ನು ಆನ್ ಮಾಡ್ಕೊಂಡು ಹಿಂಗೆ ಮೈಕ್ ಇಟ್ಕೊಂಡು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ನಾನು ನಿಮ್ಮ ನೆಚ್ಚಿನ ರೇಡಿಯೋಗಳತಿ ಪ್ರಿಯಾಂಕಾ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಂತೇಳಿ ಈ ಥರ ಕಾರ್ಯಕ್ರಮನ ಶುರು ಮಾಡಿ ನಾನು ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡ್ತೀನಿ. ಹೋಸ್ಟ್ ಮಾಡಬೇಕಾದ್ರೆ ಹೇಗಿತ್ತು ಫೀಲಿಂಗ್ಸ್? ಯಾವ ರೀತಿ ನರ್ವಸ್ ಆದ್ರಿ? ಫಸ್ಟ್ ಟೈಮ್ ಯಾರು ಗೆಸ್ಟ್ ಇದ್ದಿದ್ದು? ಫಸ್ಟ್ ಇಷ್ಟು ಕಾನ್ಫಿಡೆಂಟ್ ಆಗಿರ್ಬೋದು, ಇಷ್ಟು ಇದಾಗಿರ್ಲಿಲ್ಲ ನನಗೆ. ಇದೊಂದು ಮೈಕ್ ಮುಟ್ಟಕ್ಕೂ, ಇದೊಂದು ಹಿಂಗೆ ಇಟ್ಕೊಳ್ಳೋಕ್ಕೂ, ಇದು ಹಿಂಗೆ ಹಿಡ್ಕೊಂಡು ಹಿಂಗೆ ನಡಕ್. ಸೊ ಮೈಕ್ ಇಟ್ಕೊಂಡು ಹಿಂಗೆ ನಡಗ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರ ಅಂತ ಹಿಂಗೆ ಭಯ ಬರೋದು. ಆಮೇಲೆ ಇಲ್ಲಿ ಇದೆಲ್ಲ ಮಿಕ್ಸ್ ಇದೆಲ್ಲ ನೋಡಿದಾಗ ವಾಯ್ಸೇ ಬರ್ತಾ ಇರಲಿಲ್ಲ ನನಗೆ. ಸೊ ಎವ್ರಿಡೇ ಕುಂತ್ಕೊಂಡು ಮಾತಾಡಿ ಇವತ್ತು ಈ ಒಂದು ಫಾಸ್ಟ್ ಆಗಿ ಇಷ್ಟು ಎಕ್ಸ್ಪ್ರೆಸ್ ಆಗಿ ಹೋಗೋದಕ್ಕೆ ಅವಕಾಶ ಆಯಿತು. ಟ್ರೈನೇ ನೀವು ಒಂದು ರೀತಿಯಾಗಿ ಇವಾಗ ಹೇಳ್ತಾ ಇದ್ರು, ಎಕ್ಸ್ಪ್ರೆಸ್ ಥರ ಹೋಗ್ತೀಯಾ, ಸ್ವಲ್ಪ ಇದು ಮಾಡು ಅಂತ. ಮ್ಯಾಮ್, ನಾವು ಬೇರೆಯವ್ರ ಟ್ರೆಂಡಿಂಗ್ನ ನಾವು ಮಾಡಿ ಟ್ರೆಂಡ್ ಮಾಡೋದಲ್ಲ. ಸೊ ನಮ್ಮದೇ ಆದಂಥ ಓನ್ ಟ್ರೆಂಡ್ ಮಾಡಿ ಅದನ್ನು ತೊಗೊಂಡು ಹೋಗೋದು ಅಂತ ಹೇಳಿ ನಮ್ಮ ಮೇಡಮ್ಗೆ ಅವತ್ತಿಂದ ಅವ್ರು ನನ್ನ ಏನು ಕೇಳಲಿಲ್ಲ. ಓಕೆ, ಕ್ವಶನ್ ಎಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರಿ? ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ವಿಷಯಗಳನ್ನ ಮಾಡಬೇಕು ಅಂತ ಹೇಳಿದಾಗ, ಇಂಟರ್ವ್ಯೂ ಮಾಡ್ಬೇಕಂತ ಹೇಳಿದಾಗ ಇಂತಿಷ್ಟು ತಯಾರಿ ಅನ್ನೋದಿರುತ್ತೆ. ನಿಮ್ಮ ತಯಾರಿ ಹೇಗಿರ್ತಾ ಇತ್ತು? ನಿಮ್ಮ ಕಮ್ಯುನಿಟಿಯವರೇ ಆಗಿರ್ಬೋದು, ಕ್ವಶನ್ ಆಗಿರ್ಬೋದು, ಅವ್ರ ಬಗ್ಗೆ ಅವ್ರ ಕೇಸ್ ಸ್ಟಡೀಸ್ ಎಲ್ಲ ಹೇಗೆ ಮಾಡ್ತಾ ಇದ್ರಿ? ಹೇಗೆ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಒಂದು ಲೈವ್ ಸ್ಟೋರೀಸ್ಗಳನ್ನ ಸ್ಟಾರ್ಟ್ ಮಾಡಿದಾಗ, ಯಾಕೆಂದ್ರೆ ನಾನು ಅದೇ ಸಮುದಾಯದಿಂದ ಬಂದಿರೋದ್ರಿಂದ ಸೊ ನನಗೆ ಗೊತ್ತಿತ್ತು ಯಾವ ರೀತಿ ಕ್ವಶನ್ಸ್ ಕೇಳಬೇಕು, ಯಾವ ರೀತಿ ಹೆಂಗೆ ತಗೋಬೇಕು ಅಂತ. ಈಗ ನಾವು ಬರ್ಕೊಂಡು ಕ್ವಶನ್ ಆನ್ಸರ್ ರೆಡಿ ಮಾಡ್ಕೊಂಡು ನಾವು ಅವ್ರ ಮುಂದೆ ಹೋದಾಗ ಅದು ಪ್ರಶ್ನೆ ಉತ್ತರ ಆಗ್ಬಿಡುತ್ತೆ. ಸೊ ಅದು ನ್ಯಾಚುರಾಲಿಟಿ ಆಗಲಿ ಇನ್ನೊಂದಾಗಲಿ ಬರೋದಿಲ್ಲ. ಸೊ ನಾವೇನು ಮಾಡೋದು, ಫಸ್ಟೇ ಪ್ರಿಪೇರ್ ಆಗಿಬಿಡೋದು. ಸೊ ಇವಾಗ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಅಭ್ಯಾಸ ಇರೋದ್ರಿಂದ ಸೊ ನಮ್ಮ ಆಪೋಸಿಟಲ್ಲಿರೋ ಕಮ್ಯುನಿಟಿ ಅವ್ರದ್ದು ಅಷ್ಟು ಕೇಳೋಷ್ಟು ಇದೇ ಇರಲಿಲ್ಲ ನನಗೆ ಕ್ವಶನ್ ಥರ. ಸೊ ಜನರಲ್ ಆಗಿ ನಾನು ಮಾತಾಡಿಕೊಂಡು ಜನರಲ್ ಆಗಿ ಅವ್ರಿಗೆ ಕ್ವಶನ್ಸ್ ಕೇಳ್ಕೊಂಡು ಹೋಗ್ತಾ ಇದ್ದೆ. ಸೊ ಮಾತಾಡ್ತಾ ಮಧ್ಯದಲ್ಲಿ ಕ್ವಶನ್ಸ್ ಕೇಳುವಂಥದ್ದಾಗಿರ್ಬೋದು, ಕೆಲವೊಂದು ವಿಚಾರಗಳನ್ನ ನಾನು ತಿಳ್ಕೊಂಡು ಅವ್ರನ್ನ ಕೇಳ್ತಾ ಇದ್ದೆ. ಯಾವುದನ್ನೇ ಆಗಲಿ ನಾನು ಬುಕ್ಕಲ್ಲಿ ಬರ್ಕೊಂಡು ಹಾಳೆಲ್ಲಿ ಬರ್ಕೊಂಡು ಪ್ರಿಪೇರ್ ಆಗಿ ಗಟ್ ಮಾಡಿಕೊಂಡು ಚಾನ್ಸ್ ಇಲ್ಲ, ಆ ಥರ ನಾನು ಮಾಡ್ದೋಳೆ ಅಲ್ಲ. ಅದು ಮಾಡೋದಕ್ಕೂ ಆಗಲ್ಲ, ಯಾಕೆಂದ್ರೆ ಅದು ಲೈವ್ಲಿ ಆಗಿ ಬರಲ್ಲ. ಮತ್ತೆ ಮುಂದೆ ಇರೋರು ನಾವ್ ಯಾವ ರೀತಿ ಕೇಳ್ತೀವಿ ಅದೇ ರೀತಿಯಾಗಿ ಹೇಳ್ತಾರೆ. ನಾವು ಕ್ವಶನ್ ರೀತಿ ಕೇಳ್ಕೊಂಡು ಹೋದ್ರೆ ಅವರ ಬದುಕಿನಲ್ಲಿ ನಾವು ಒಬ್ರು ಆದಾಗ್ಲೇನೆ ವಿಷಯಗಳು ಹೊರಗಡೆ ಬರೋದು. ಇವಾಗ ಪ್ರಿಯಾಂಕಾ, ನಾನೇ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ ಬಂದಾಗ ಬರ್ಕೊಂಡು ಪ್ರಿಯಾಂಕಾ ನೀವೆಲ್ಲಿ ಹುಟ್ಟಿದ್ದು, ನೆಕ್ಸ್ಟ್ ಕ್ವಶನ್ ಅಂತ ಹಿಂಗೆ ಹೇಳಿದ್ರೆ ನೀವು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ರ ಇಲ್ಲ ಆನ್ ಸ್ಪಾಟ್ ಏನು ರೆಡಿ ಟು ಏನು ಪಟಾಪಟ್ ಕ್ವಶನ್ಗಳು ಬರ್ತಾ ಇರ್ಬೇಕು, ಪಟಾಪಟ್ ಆನ್ಸರ್ಗಳು ಬರ್ತಾ ಇರ್ಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಟ್ರಬಲ್ ಆದ್ರೂ ಕೂಡ ಇವಾಗ ಎಂತವರೇ ಬರ್ಲಿ, ಹೌದು ಎಂತವರಾಗಲಿ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಇದ್ದೇ ಇರುತ್ತೆ. ಸೊ ಆಮೇಲೆ ಅದು ಪಿಕಪ್ ಆಗೋದು ನಮಗೆ. ಈ ಒಂದು ಹೊಸ ಗಾಡಿ ತಗೊಳ್ಳಿ, ಒಂದು ಹೊಸದಾಗಿ ಮದ್ವೆಯಾಗ ಒಂದು ಹೆಂಡತಿ ಬರ್ಲಿ, ಸ್ಟಾರ್ಟಿಂಗ್ ಟ್ರಬಲ್ಲೇ. ಆಮೇಲೆ ಹೋಗ್ತಾ ನಮ್ಮ ಹ್ಯಾಂಡ್ ಓವರು ನಮ್ಮ ಇದ್ರಲ್ಲಿ ಇಟ್ಕೊಳಕ್ಕಾಗೋದು. ಒಂದು ಗಾಡಿನೇ ಆಗ್ಲಿ, ಒಂದು ಬಾಡಿನೇ ಆಗ್ಲಿ, ಆ ತರ ನಾವು ಇಟ್ಕೊಳ್ಳೋದಕ್ಕೆ ಅವಾಗ ನಮ್ಗೆ ಒಂದು ಈಸಿಯಾಗಿ ಸಿಗುತ್ತೆ ಹಿಂಗೆ ಎಲ್ಲಿ ಹಿಂಗೆ ಇಟ್ಕೋಬೇಕು. ಫಸ್ಟ್ ನಿಮ್ಮ ಕಮ್ಯುನಿಟಿ ಅವರೇ ಅದ್ರ ಕೂಡ ಯಾವ ಸಬ್ಜೆಕ್ಟ್ ಬಗ್ಗೆ ಇಂಟರ್ವ್ಯೂ ಮಾಡಿದ್ದೆ? ಸೊ ನಾನು ಅವ್ರನ್ನ ಸ್ಟುಡಿಯೋಗೆ ಕರೆಸ್ಕೊಳ್ಳೋದಕ್ಕೂ ಮುಂಚೆ ನಾನೇ ಅವ್ರ ಜಾಗಕ್ಕೆ ಹೋಗ್ತಾ ಇದ್ದೆ. ಯಾಕೆಂದ್ರೆ ಸ್ಟುಡಿಯೋಗೆ ಕರೆಸ್ಕೊಂಡು ಅವ್ರನ್ನ ಅದೆಲ್ಲ ನೋಡಿ ಮಾತಾಡೋದಕ್ಕೆ ಸ್ವಲ್ಪ ಹೆದರ್ತಾರೆ, ಭಯ. ಸೊ ಅದಕ್ಕೆ ಫಸ್ಟ್ ನಾನು ಅವ್ರ ಸ್ಥಳಗಳಿಗೆ ಹೋಗಿ ಅವ್ರ ಜಾಗಗಳಿಗೆ ಹೋಗಿ ಮಾಡ್ಕೊಂಡು ಬಂದು ಅದನ್ನ ಎಡಿಟಿಂಗ್ ಮಾಡಿ ಅದನ್ನ ಲಿಂಕ್ ಅವ್ರಿಗೆ ಕಳಿಸಿದಾಗ ಅವ್ರು ಅದನ್ನ ಕೇಳಿದಾಗ ಅವ್ರಿಗೆ ಖುಷಿ ಆಗೋದು. ಸೊ ಈ ಥರ ಎಲ್ಲ ನಾನು ಹಿಂಗೆಲ್ಲ ಮಾತಾಡಿದ್ದೀನ ಅಂತ ಅವ್ರಿಗೆ ಅವಾಗ ಒಂದು ಐಡಿಯಾಸ್ಗಳು ಬರೋದು. ನೆಕ್ಸ್ಟ್ ಇಂಟರ್ವ್ಯೂಲಿ ಯಾವ ಥರ ಮಾತಾಡಬೇಕು, ನೆಕ್ಸ್ಟ್ ಟಿವಿಲಾಗಲಿ ಪೇಪರಾಗಲಿ ಯಾವ ಥರ ನಾವು ನರ್ವಸ್ ಇಲ್ಲದೆ ಓಪನ್ ಆಗಿ ನಾವು ಮಾತಾಡ್ಬೋದು ಅನ್ನೋದು ಅವ್ರಿಗೆ ಅಲ್ಲಿಂದ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದು ಒಂದು ಇದು ಅಂತಾನೆ ಹೇಳ್ಬೋದು, ಅದು ಒಂದು ಕಲೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಲೈವ್ ಕರ್ಕೊಬಂದು ಕೂರಿಸಿ ಲೈವಲ್ಲಿ ಮಾತಾಡ್ಸಿದ್ದು, ಅವಾಗ
ರೈಟ್ಸ್ಗಳಿಗೋಸ್ಕರ ಜಾಸ್ತಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಗೌರ್ಮೆಂಟ್ ಅಧಿಕಾರಿಗಳನ್ನಾಗಿರ್ಬೋದು ಸ್ಟುಡಿಯೋದಲ್ಲಿ ಕರೆಸಿ ಅವ್ರ ಮುಂದೆ ಲೈವ್ ಮಾಡಿ ನಮ್ಮ ಸಮುದಾಯದ ಅವ್ರಿಗೆ ಕ್ವಶನ್ಸ್ ಕೇಳೋದು, ಈ ಥರ ಎಲ್ಲ ಶೋಸ್ಗಳನ್ನ ನಾನು ತುಂಬ ಮಾಡಿದ್ದೀನಿ, ಲೈವ್ ಶೋಸ್. ಅಂದ್ರೆ ನಿಮ್ಮ ಕಮ್ಯುನಿಟಿ ಅವ್ರು ಮಾಡೋದು ಒಂದ್ ರೀತಿ ಆದ್ರೆ ಗೌರ್ಮೆಂಟ್ ಆಫೀಸರ್ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕ್ವಶನ್ಗಳು ಕೇಳಂಗಿಲ್ಲ. ಅವರ ಪ್ರೊಫೆಷನ್ ಆ ತರ ಇರುತ್ತೆ, ಅವ್ರ ಪೊಸಿಷನ್ ಅದೇ ರೀತಿ ಇರುತ್ತೆ. ಅವ್ರನ್ನ ಕೇಳ್ಬೇಕಾರೆ ಏನು ಬೋಲ್ಡ್ ಟಾಕ ಹೇಗಿತ್ತು? ಬೋಲ್ಟ್ ಹಾಕಿ ಕೇಳ್ತಿದ್ದೆ. ನಾನು ಮಾತಾಡ್ತದಂಥ ರೀತಿ, ನಾನು ಮಾತಾಡ್ತದಂಥ ಶೈಲಿ, ನನ್ನ ಒಂದು ಕನ್ನಡ ಪದ ಬಳಕೆ ಮಾಡ್ತಾ ಇದ್ದಿದ್ದು ನೋಡ್ಬಿಟ್ಟು ಅವರೇ ಒಂದು ನಿಮಿಷಕ್ಕೆ ಶಾಕ್ ಆಗೋದ್ರು. ಯಾವ ಊರಮ್ಮ ನಿಮ್ದು ಅಂತ ಕೇಳಿದ್ರು. ಸರ್ ನಂದು ಇದೇ ಊರು ಬ್ಯಾಂಗ್ಳೂರು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತೀಯಮ್ಮ ಕನ್ನಡ, ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತೀಯ ಕಾರ್ಯಕ್ರಮ, ನಿಜಕ್ಕೂ ತುಂಬ ಖುಷಿ ಆಯಿತು ನನಗೆ ನೀವು ಮಾತಾಡಿದ್ದು ನೋಡಿ ಅಂತೇಳಿ. ಒಂದು 2-3 ಕಾರ್ಯಕ್ರಮಗಳನ್ನ ನೀವೇ ಹೋಸ್ಟ್ ಮಾಡಿ ಅಂತೇಳಿ ಬೇರೆ ಬೇರೆ ಅವಕಾಶಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ, ಬೇರೆ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳೆಲ್ಲ ಆ್ಯಂಕರಿಂಗ್ ಮಾಡೋದು ಅಂತ. ಸೊ ಅವಾಗ ಒಂದು 2010 ಒಂದು 2050-60 ಕೋವಿಡ್ ಬರೋವರೆಗೂ ಪ್ರಿಯಾಂಕಂದೇ ಹವಾ ಎಲ್ಲಾ ಕಡೆ. ಸೊ ಆ ಮಟ್ಟಿಗೆ ಎಲ್ಲಿ ನೋಡಿದ್ರು ಯಾರೇ ನಮ್ಮ ಸಮುದಾಯದ ನೋಡಿದ್ರು ಬಂದ್ಲಮ್ಮ ರೇಡಿಯೋ ಮೈಕು, ಬಂದ್ಲಮ್ಮ ಆರ್ಜೆ ಅಂತ ಹಂಗೆ ಹೇಳೋರು ನನ್ನ. ಈಗಲೂ ಕೂಡ ಅದೇ ಟ್ರೆಂಡಲ್ಲೇ ಕರೀತಾರೆ, ಆರ್ಜೆ ಮೈಕ್ ಬಂದ್ಲು ನೋಡು ಅಂತಾನೆ, FM ಅವಳು ಬಂದ್ಲು ಅಂತಾನೆ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.